26 ಭಾರತೀಯರ ನೆತ್ತರನ್ನ ಹರಿಸಿದ ದೇಶದ್ರೋಹಿ ಪಾಕಿಸ್ತಾನದ ವಿರುದ್ಧ ಈಗ ಯುದ್ಧ ಮಾಡೋದಕ್ಕೆ ಭಾರತ ಸಜ್ಜಾಗ್ತಿದೆ. ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಗೃಹ ಇಲಾಖೆ ಆರ್ಡರ್ ಮಾಡಿದೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ 3 ಕಡೆ ಸೇನಾ ಮತ್ತು ಪೊಲೀಸರು ತಾಲೀಮ್ ನಡೆಸಲಿದ್ದಾರೆ. ನಾಳೆ ರಾಜ್ಯದಲ್ಲಿ ಮೊಳಗಲಿದೆ ಸೇನೆಯ ಸೈರನ್. ಬೆಂಗಳೂರು, ಕಾರವಾರ, ರಾಯಚೂರಿನಲ್ಲಿ ಮಾಕ್ ಡ್ರಿಲ್. ಪಹಲ್ಗಾಮ್ ಉಗ್ರರ ದಾಳಿಯಿಂದ ಇಡೀ ದೇಶದ ಜನರೇ ಕೆರಳಿ ಕೆಂಡವಾಗಿದ್ದಾರೆ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರಲೇಬೇಕಂತ ಆಗ್ರಹ ಕೇಳಿಬರ್ತಿದೆ. ರಾಜತಾಂತ್ರಿಕವಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಪಾಪಿ ದೇಶಕ್ಕೆ ಮೇಲಿಂದ ಮೇಲೆ ಪೆಟ್ಟು ಕೊಡ್ತಿದೆ. ಇದೀಗ ಯುದ್ಧಕ್ಕೂ ಮುನ್ನ ತಾಲೀಮು ನಡೆಸಲು ಕೇಂದ್ರ ಸರ್ಕಾರ ಆದೇಶ ನೀಡಿದೆ. ನಾಳೆ ಕರ್ನಾಟಕ ರಾಜ್ಯದಲ್ಲಿ 3 ಕಡೆ ಮಾಕ್ ಡ್ರಿಲ್ ನಡೆಯಲಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ಕಾರವಾರ, ರಾಯಚೂರಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಶಕ್ತಿ ನಗರದಲ್ಲಿರೋ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕ ಅತಿ ಸೂಕ್ಷ್ಮ ಪ್ರದೇಶ. ಹೀಗಾಗಿ ಈ ಪ್ರದೇಶದಲ್ಲಿ ಮಾಕ್ ಡ್ರಿಲ್ ಮಾಡೋಕೆ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಈ ಆರ್ಟಿಪಿಎಸ್ ಸುತ್ತಲೂ ಹತ್ತಿ, ಭತ್ತದ ಮಿಲ್ಗಳು ಸೇರಿದಂತೆ 100 ಇಂಡಸ್ಟ್ರಿಗಳಿವೆ. ಹೀಗಾಗಿ ಇದು ಅತಿ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಹಿನ್ನೆಲೆ ಮಾಕ್ ಡ್ರಿಲ್ಗೆ ಗುರುತಿಸಲಾಗಿದೆ. ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ ಅದರ ಪ್ರಕಾರ 7ನೇ ತಾರೀಕು ಶಕ್ತಿನಗರದಲ್ಲಿ ಅಲ್ಲಿ ಜಾಸ್ತಿ ನಮ್ಮ ಕೈಗಾರಿಕಾ ಯೂನಿಟ್ಸ್ಗಳಿದೆ, ಥರ್ಮಲ್ ಪವರ್ ಪ್ಲ್ಯಾಂಟ್ ಇರೋದ್ರಿಂದ ಅಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಅವರು ಅಧಿಸೂಚನೆ ಮಾಡಿದ್ದಾರೆ. ಸೊ ಅದರಂತೆಯೇ ಇವತ್ತು ರಾಜ್ಯ ಸರ್ಕಾರದ ಒಂದು VC ಆಗಿತ್ತು ಮತ್ತು ಸದ್ಯದಲ್ಲೇ ಒಂದು ಡೀಟೇಲ್ ಆಗಿ ಯಾವ ರೀತಿ ಮಾಕ್ ಡ್ರಿಲ್ ಮಾಡಬೇಕಂತಲೂ SOP ಕಳಿಸ್ತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಆಮೇಲೆ ಆರೋಗ್ಯ ಇಲಾಖೆ, NCC, NSS ವಾಲಂಟಿಯರ್ಸ್ನ ಕರ್ಕೊಂಡು ಶಕ್ತಿನಗರದಲ್ಲಿ ನಾವು ನಾಳೆ ಮಾಕ್ ಡ್ರಿಲ್ ಮಾಡ್ತೀವಿ. ಬೆಂಗಳೂರಿನಲ್ಲಿ 32 ಕಡೆ ಸೈರನ್ ಅಳವಡಿಕೆ. ಬೆಂಗಳೂರು ನಗರದ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅಗ್ನಿಶಾಮಕ ಅಕಾಡೆಮಿ ಮತ್ತು ಹಲಸೂರು ಗೃಹರಕ್ಷಕ ಪೌರ ರಕ್ಷಣಾ ಕೇಂದ್ರ ಕಚೇರಿಯಲ್ಲಿ ಮಾಕ್ ಡ್ರಿಲ್ ಮಾಡಲು ಜಾಗ ಗುರುತಿಸಲಾಗಿದೆ. ಅಲ್ಲದೆ ನಾಳೆ ನಡೆಯುವ ಅಣುಕು ಪ್ರದರ್ಶನಕ್ಕೆ ಸಿವಿಲ್ ಡಿಫೆನ್ಸ್ ಕೇಂದ್ರ ಕಚೇರಿಯಲ್ಲಿ ಮೇಲಧಿಕಾರಿಗಳು ಸೈರನ್ ಅನ್ನ ಪರಿಶೀಲಿಸಿದ್ರು. ನಗರದಲ್ಲಿ 35 ಕಡೆ ಸೈರನ್ಗಳಿದ್ದು 32 ಕಾರ್ಯನಿರ್ವಹಿಸುತ್ತಿವೆ. ನಾಳೆ 32 ಕಡೆಯ ಸೈರನ್ ಮಾಕ್ ಡ್ರಿಲ್ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ರೆವಿನ್ಯೂ ಡಿಸ್ಟ್ರಿಕ್ಟ್ ಅಂದರೆ ಕಂದಾಯ ಜಿಲ್ಲೆಗಳು ನೋಡಿದರೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಅರ್ಬನ್ನು, ರಾಯಚೂರು ಮತ್ತು ಕಾರವಾರ, ಈ 4 ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ಯಾಕಂದರೆ ಈ ಜಿಲ್ಲೆಗಳು ಭಾರತ ಸರ್ಕಾರ ಲಿಸ್ಟ್ನಲ್ಲಿ ಕ್ರಿಟಿಕಲ್ ಜಿಲ್ಲೆಗಳಿನಲ್ಲಿ ಇದೆ. ಇದು ಫೇಸ್ 1ನಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಬ್ಲೂ ಪ್ರಿಂಟ್ ನಾವು ರೆಡಿ ಮಾಡ್ತಾಯಿವಿ. ನಾಳೆ 4 ಗಂಟೆಗೆ ಶುರು ಮಾಡ್ತೀವಿ. ಹೇಗೆ ವರ್ಕ್ ಆಗುತ್ತೆ ಸರ್? ಹೇಳ್ತೀವಿ, ಯಾಕಂದರೆ ಅರ್ಧಂಬರ್ಧ ಇನ್ನೂ ನಡೀತಾ ಇದೆ. ಒಟ್ಟಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಹೊತ್ತಲ್ಲಿ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ದಿಲ್ಲಿಯಿಂದ ಹಳ್ಳಿಯವರೆಗಿನ ಜನರ ರಕ್ಷಣೆಗೆ ಮಾಕ್ ಡ್ರಿಲ್ ನಡೆಯಲಿದೆ. ಚರಣ್ ಮೂಡುಬಿದಿರೆ ಜೊತೆ ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್.